ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಖಾತಾ ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಡ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫಂಡರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರೋವಂಥದ್ದು. MS ಟ್ಯೂಬ್ಸ್ ಹಾಗೆ ಫಂಡರ್ಮ್ಯಾಕ್ಸ್ ಶೀಟ್. ಸೆಕೆಂಡ್ ಮತ್ತು ಥರ್ಡ್ ಫ್ಲೋರ್ನ ಫ್ರಂಟ್ ಎಲಿವೇಶನ್ನಲ್ಲಿ ನಿಮಗೆ ಫಂಡರ್ಮ್ಯಾಕ್ಸ್ ಶೀಟಿಂದ ಎಲಿವೇಶನ್ ಮಾಡಿದ್ದಾರೆ. ಈ ಕಡೆಯಿಂದ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಮೇನ್ ಎಂಟ್ರೆನ್ಸ್ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ನಿಮಗೆಲ್ಲ ಪೂರ್ತಿ ಫಂಡರ್ಮ್ಯಾಕ್ಸ್ ಶೀಟಿಂದ ಎಲಿವೇಶನ್ ಮಾಡಿರುವಂಥದ್ದು. ಇಲ್ಲಿ ಮನೆ ಮುಂದೆ ನಿಮಗೆ ಗಾರ್ಡನಿಂಗ್ ಮಾಡಿರೋದು, ಪ್ಲಾಂಟ್ರಿ ಬಾಕ್ಸ್ ಮಾಡಿರೋವಂಥದ್ದು. ಇಲ್ಲಿ ತುಳಸಿ ಕಟ್ಟೆ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಹಾಗೆ ನಿಮಗೆ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಸ್ಲೈಡಿಂಗ್ ಗೇಟ್ ಬರೋವಂಥದ್ದು. ಸ್ಲೈಡಿಂಗ್ ಗೇಟ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಪಾರ್ಕಿಂಗ್ನ ಫ್ಲೋರಿಂಗ್ ಅಲ್ಲಿ ಬಂದು 15x15 ಆಂಟಿ ಸ್ಕಿಡ್ ಟೈಲ್ ಹಾಕಿದ್ದಾರೆ. ಸೆಟ್ ಬ್ಯಾಕ್ಗೆ ಹೋಗೋದಕ್ಕೆ ನಿಮಗೆ ಒಂದು MS ಇಂದ ಮಾಡಿರೋಂಥ ಗೇಟ್ ಕೊಟ್ಟಿದ್ದಾರೆ. ವಿಂಡೋಸ್ ಕೂಡ ಕೊಟ್ಟಿರುವಂಥದ್ದು, ಡೋರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಈ ಕಡೆ ಸ್ಲೈಡಿಂಗ್ ವಿಂಡೋಸ್ ಕೊಟ್ಟಿರುವಂಥದ್ದು ಇಲ್ಲಿ ಸೆಟ್ ಬ್ಯಾಕ್ನಲ್ಲಿ. ಹಾಗೆ ಲಿಫ್ಟ್ ಬಂದು ನಿಮಗೆ ಗ್ರೌಂಡ್ ಫ್ಲೋರ್ನಿಂದಾನೇ ಲಿಫ್ಟ್ ಪ್ರಾವಿಷನ್ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಕೂಡ ಒಂದು ಸ್ಲೈಡಿಂಗ್ ವಿಂಡೋ ಸಿಗುತ್ತೆ ನಿಮಗೆ. ಪಾರ್ಕಿಂಗ್ನಲ್ಲಿ ಆಲ್ಮೋಸ್ಟ್ 2ರಿಂದ 3 ಕಾರ್ಗಳು ಪಾರ್ಕ್ ಮಾಡಿ 2 ವೀಲರ್ ಪಾರ್ಕ್ ಮಾಡೋದಕ್ಕೆ ನಿಮಗೆ ಸ್ಪೇಸ್ ಸಿಗುವಂಥದ್ದು. ಬೋರ್ವೆಲ್ ಹಾಗೆ ಸಂಪ್ ಬಂದು ನಿಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಬಂದು ಸಂಪ್ ಬರುವಂಥದ್ದು. ಹಾಗೆ ಈ ಕಡೆ ನಿಮಗೆ ಸ್ಟೇರ್ ಕೇಸ್ ಕಡೆ ಎಂಟ್ರೆನ್ಸ್ಗೆ ಹೋಗೋದಕ್ಕೆ ಇಲ್ಲೇ ಡೋರ್ ಕೊಟ್ಟಿದ್ದಾರೆ. UPS ಪಾಯಿಂಟ್ ಬಂದು ಇಲ್ಲಿ ಬರುತ್ತೆ ಕೆಳಗಡೆ. ಬೋರ್ವೆಲ್ ಬಂದು ಇಲ್ಲಿ ಬರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿರುವಂಥದ್ದು. ಇಲ್ಲಿ ಕೂಡ ನಿಮಗೆ ನೋಡಿ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಎಕ್ಸ್ಟೀರಿಯರ್ ಸ್ಟೇರ್ಸ್ ಅಲ್ಲಿ ಲೆದರ್ ಫಿನಿಶ್ ಗ್ರೆನೇಟ್ ಹಾಕಿರುವಂಥದ್ದು. ಇಲ್ಲೂ ಕೂಡ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ. MS ಟ್ಯೂಬ್ ಆಗಿ ಫಂಡರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥ MS ಗೇಟ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ 4.5 ಫೀಟ್ ಬಿಡ್ತಿರುವಂಥ ಸ್ಟೇರ್ ಕೇಸ್ ಸಿಗುತ್ತೆ ಎಂಟ್ರೆನ್ಸ್ನಲ್ಲಿ. ಇಲ್ಲಿ ನಿಮಗೆ ಗ್ಲಾಸ್ ಕೊಟ್ಟಿದ್ದಾರೆ. ಗ್ಲಾಸ್ ಮತ್ತು SS ಟ್ಯೂಬ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಈ ಕಡೆ MS ಟ್ಯೂಬ್ಸಿಂದ ಗ್ರಿಲ್ ಮಾಡಿರುವಂಥದ್ದು. ಮೇಲೆ ಓಪನ್ ಇಟ್ಟಿರುವಂಥದ್ದು. ಇಲ್ಲೂ ಕೂಡ ಮೇಲೆ ಓಪನ್ ಸಿಗುತ್ತೆ. ಡಿಸೈನರ್ ಸ್ಪಾಟ್ಲೈಟ್ಸ್ ಕೊಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿರುವಂಥದ್ದು, ಮೈನ್ ಡೋರ್. ಟೀಕುಡ್ ಮತ್ತೆ ಟೀಕುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ಲಾಗೆ ಡೋರ್ ಸಿಗುವಂಥದ್ದು ಇಲ್ಲಿ ನಿಮಗೆ ಮೈನ್ ಡೋರ್. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ಇಲ್ಲಿ ನಿಮಗೆ ಫಾಯರ್ ಏರಿಯಾ ಥರ ಮಾಡಿರುವಂಥದ್ದು. ಕಾರ್ನರ್ ವಿಂಡೋ ಬರುತ್ತೆ. ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ಝೂಮರ್ ಲೈಟ್ ಹಾಕಿರುವಂಥದ್ದು. ಇಲ್ಲೂ ಕೂಡ ವಾಲಲ್ಲಿ ಕೂಡ ಒಂದು ಡಿಸೈನರ್ ಲೈಟ್ ಬರುತ್ತೆ. ಇಲ್ಲಿ ನೀವು ಒಳಗೆ ಬಂದರೆ ಮೊದಲು ಪೂರ್ತಿ ಓಪನ್ ಲಿವಿಂಗ್ ಏರಿಯಾ ಬರುವಂಥದ್ದು ಇಲ್ಲಿ ನೋಡ್ಬೋದು. ಫುಲ್ ಓಪನ್ ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲಿ ಸೋಫಾ ಹಾಕಿರುವಂಥದ್ದು. ಈ ಕಡೆ ನಿಮಗೆ ಕಿಚನ್ ಏರಿಯಾ, ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಇಲ್ಲೊಂದು ಹ್ಯಾಂಡ್ ವಾಶ್ ಸಿಗುತ್ತೆ. ಒಂದು 2 ಶೀಟರ್ನ ವಿಂಡೋ ಸಿಗುವಂಥದ್ದು ಇಲ್ಲಿ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಕೊಟ್ಟಿರುವಂಥದ್ದು. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಈ ಕಡೆ ಕಿಚನ್ ಯುಟಿಲಿಟಿ ಬರುತ್ತೆ. ಇಲ್ಲಿ ಕಿಚನ್ ಯುಟಿಲಿಟಿಯಲ್ಲಿ ಕೂಡ ನಿಮಗೆ ಸಿಂಕ್ ಕೊಟ್ಟಿರುವಂಥದ್ದು. ಮೇಲೆ ವಾಟರ್ ಪ್ಯೂರಿಫೈಯರ್ ಹಾಕಿದ್ದಾರೆ. ಇಲ್ಲಿ ಫ್ರಂಟ್ ವಾಲ್, ಈಸ್ಟ್ ಫೇಸಿಂಗ್ ವಾಲಲ್ಲಿ ಪೂರ್ತಿ ನಿಮಗೆ ವಿಂಡೋ ಬರುವಂಥದ್ದು. ಅದ್ರ ಮೇಲೆ ಟಾಪ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಪೂರ್ತಿ ಮನೆಯ ಕಾಂಬಿನೇಷನ್ ಬಂದು ನಿಮಗೆ ಕಲರ್ ಕಾಂಬಿನೇಷನಲ್ಲಿ ವೈಟ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು. ಎಲ್ಲ ಇಂಟೀರಿಯರ್ ಪೂರ್ತಿ ಸೇಮ್ ಕಾಂಬಿನೇಷನಲ್ಲಿ ಮಾಡಿರೋವಂಥದ್ದು. ಇಲ್ಲೂ ಕೂಡ ಸೀಲಿಂಗಲ್ಲಿ ನೋಡ್ಬೋದು ನೀವು. POPಯಿಂದ ಫಾಲ್ ಸೀಲಿಂಗ್ ಮಾಡಿ ಸೆಂಟರ್ನಲ್ಲಿ ವುಡ್ ವರ್ಕ್ ಮಾಡಿದ್ದಾರೆ. ಅದು ಕೂಡ ನಿಮಗೆ ಗೋಲ್ಡ್ ಕಲರಲ್ಲಿ ಮಾಡಿರೋವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು.
ಎಲ್ಲ ಪೂರ್ತಿ. ಈ ಕಡೆ ನಿಮಗೆ ಫ್ರಿಡ್ಜ್ ಇಡೋದಕ್ಕೆ ಸ್ಪೇಸ್ ಸಿಗುತ್ತೆ. ಇಲ್ಲಿ ಫ್ರಿಡ್ಜ್ ಇಟ್ಟಿರುವಂಥದ್ದು. ಇಲ್ಲಿ ಹ್ಯಾಂಡ್ ವಾಶ್ ಸಿಗುತ್ತೆ ಡೈನಿಂಗ್ ಏರಿಯಾಗೆ. ಇದು ಬಂದು ಓಪನ್ ಸ್ಪೇಸ್ ಬಂದು ಡೈನಿಂಗ್ ಏರಿಯಾ ಬರುವಂಥದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಕೂಡ ನೋಡ್ಬೋದು ನೀವು. ಇದು ಕೂಡ ಫುಲ್ ವೈಟ್ ಮತ್ತೆ ಮಿರರ್ ಫಿನಿಶ್, ಗೋಲ್ಡ್ ಹಾಗೆ ಮಿರರ್ ಫಿನಿಶ್ ಯೂಸ್ ಮಾಡಿ, ಲ್ಯಾಮಿನೇಟ್ಸ್ ಯೂಸ್ ಮಾಡಿ ಮಾಡಿರುವಂಥ ಟಿವಿ ಕ್ಯಾಬಿನೆಟ್ ಸಿಗುವಂಥದ್ದು. ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿದರೆ ವೈಟ್ ಕಲರ್ನಲ್ಲಿ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಮಾಡಿರುವಂಥದ್ದು. ಲಿವಿಂಗ್ ಏರಿಯಾ ಬಂದು ನಿಮಗೆ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ ನೋಡ್ಬೋದು. ಫುಲ್ ಏರಿಯಾ ನಿಮಗೆ ಲಿವಿಂಗ್ ಏರಿಯಾ ಬರುವಂಥದ್ದು. ಹಾಗೆ ಈ ಕಡೆ ಬಂದರೆ ನೀವು ಕಾರ್ನರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಗ್ರಾಸ್ ಹಾಕಿರುವಂಥದ್ದು. ಇಲ್ಲಿ ಕಾರ್ನರಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಡೋರ್ ಕೂಡ ನೋಡ್ಬೋದು ನೀವು. ಸ್ಲೈಡಿಂಗ್ ಡೋರ್ಸ್ ಬರುವಂಥದ್ದು. ನಿಮಗೆ 4 ಶೀಟರ್ ಬರುತ್ತೆ. ಎಲ್ಲ ನಿಮಗೆ 4 ಶೀಟರ್ಸ್ ನಿಮಗೆ ಸ್ಲೈಡ್ ಆಗುತ್ತೆ. ವಾಲ್ ಸೈಡ್ಗೆ ಸ್ಲೈಡ್ ಆಗುವಂಥದ್ದು. ಇಲ್ಲಿ ಒಂದು ಸಿಂಗಲ್ ಮಾರ್ಬಲ್ ಇಂದ ಮಾಡಿರುವಂಥ ಸ್ಲ್ಯಾಬ್ ಸಿಗುತ್ತೆ. ವಾಲಲ್ಲಿ ಕೂಡ ಪೂರ್ತಿ ಮಾರ್ಬಲ್ ಹಾಕಿದ್ದಾರೆ. ಡಿಸೈನರ್ ಲೈಟ್ ಕೂಡ ಹಾಕಿರುವಂಥದ್ದು ಪೂಜಾ ರೂಮ್ನಲ್ಲಿ. ಈ ಕಡೆ ವಾಲ್ ಪೂರ್ತಿ ನಿಮಗೆ ಸ್ಲೈಡಿಂಗ್ ವಿಂಡೋ ಬರುತ್ತೆ. UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ MS ಟ್ಯೂಬ್ಸ್ ಇಂದ ಗ್ರಿಲ್ ಮಾಡಿ UPVC ವಿಂಡೋ ಕೊಟ್ಟಿದ್ದಾರೆ ಫುಲ್ ವಾಲ್ನಲ್ಲಿ. ನಿಮಗೆ ಮನೆಯಲ್ಲಿ ಲೈಟ್ನ ರಿಕ್ವೈರ್ಮೆಂಟೇ ಇರೋದಿಲ್ಲ. ಹಾಗೆ ಪ್ಲಾಂಟ್ರಿ ಬಾಕ್ಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸಿಟ್ಟಿಂಗಿಗೂ ಸ್ಪೇಸ್ ಕೊಟ್ಟಿದ್ದಾರೆ. ಫ್ಯಾನ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ ಪೂರ್ತಿ POP ಮತ್ತು ವುಡ್ ವರ್ಕ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಈ ಕಡೆ ಲಿಫ್ಟ್ ಏರಿಯಾ ಬರುತ್ತೆ. ಇದು ಬಂದು ನಿಮಗೆ ಸ್ಲೈಡಿಂಗ್ ಡೋರ್ ಬರುವಂಥದ್ದು. ಇದು ಸ್ಟೋರೇಜ್ ರೂಮ್ ಬರುವಂಥದ್ದು. ಇದು ನೋಡ್ಬೋದು. ಇಲ್ಲಿ ಸ್ಟೋರೇಜ್ ರೂಮ್ ಬರುತ್ತೆ ಒಳಗಡೆ. ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ. ಇದೊಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಪಕ್ಕದಲ್ಲೇ ಇಂಟೀರಿಯರ್ ಸ್ಟೇರ್ಸ್ ಸಿಗುತ್ತೆ. ಸ್ಟೇರ್ಸ್ಗೂ ಮೊದಲು ನಿಮಗೆ ಒಂದು ಕಾಮನ್ ವಾಶ್ರೂಮ್ ಸಿಗುವಂಥದ್ದು. ಇಲ್ಲಿ ಗ್ಲಾಸ್ ಇರುವಂಥದ್ದು ಡೋರ್ ಬರುವಂಥದ್ದು. ಇದು ಗ್ಲಾಸ್ ಬ್ಯಾಕ್ ಸೈಡಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಬರುವಂಥದ್ದು. ಹಾಗೆ ಇಲ್ಲಿ ಸ್ಟೇರ್ ಕೇಸಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಟೇರ್ ಕೇಸಲ್ಲಿ ಡಿಸೈನರ್ ಲೈಟ್ ಹಾಕಿರುವಂಥದ್ದು. ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಈ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುವಂಥದ್ದು. ಮೊದಲು ಲಿಫ್ಟ್ ಏರಿಯಾ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕದಲ್ಲೇ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿಫ್ಟ್ ಏರಿಯಾ ಆಪೋಸಿಟ್ ಅಲ್ಲೇ ನಮಗೆ ಮಾಸ್ಟರ್ ಬೆಡ್ರೂಮ್ನ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ಸೇಮ್ ಕಾಂಬಿನೇಷನ್ ಇಂಟೀರಿಯರ್ ಮಾಡಿರುವಂಥದ್ದು. ಒಂದು ಸಿಂಗಲ್ ಶಟರ್ ವಿಂಡೋ ಕೊಟ್ಟಿದ್ದಾರೆ. ಈ ಕಡೆ ಸ್ಲೈಡಿಂಗ್ UPVC ವಿಂಡೋ ಕೊಟ್ಟಿರುವಂಥದ್ದು. MS ಇಂದ ಗ್ರಿಲ್ ಮಾಡಿರುವಂಥದ್ದು. ಅದಕ್ಕೆ ಸಿಟ್ಟಿಂಗ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೇ ವಿಂಡೋ ಟೈಪಲ್ಲಿ ಮಾಡಿರುವಂಥದ್ದು. ಕಾಟ್ ಕೂಡ ನಿಮಗೆ ವೈಟ್ ಆಗಿ ಗೋಲ್ಡ್ ಕಾಂಬಿನೇಷನ್ ಅಲ್ಲಿ ಮಾಡಿದ್ದಾರೆ. ಕಾಟ್ ಹೆಡ್ ಬೋರ್ಡ್ ಪೂರ್ತಿ ವುಡ್ ವರ್ಕ್ ಮಾಡಿರುವಂಥದ್ದು. ಬ್ಯಾಕ್ ಪ್ಯಾನಲಿಂಗ್ ಪೂರ್ತಿ ವಾಲ್ ಬ್ಯಾಕ್ ಪ್ಯಾನಲಿಂಗ್ ಅದೇ. ಕಾಟ್ ಬ್ಯಾಕ್ ಸೈಡ್ ವಾಲ್ನಲ್ಲಿ ಪೂರ್ತಿ ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ. ಕಾಟ್ನ 2 ಕಡೆ ಡಿಸೈನರ್ ಲೈಟ್ ಕೊಟ್ಟಿದ್ದಾರೆ. ಈ ಕಡೆ ನಿಮ್ಗೊಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಅದ್ರ ಮೇಲೆ ಲಾಫ್ಟ್ ಬರುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿರುವಂಥದ್ದು. ಇದು ಕೂಡ ಸೇಮ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಎಲ್ಲ ಒಂದೇ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ಒಂದು ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿಂದ ನಿಮಗೆ ಲಿವಿಂಗ್ ಆಗಿ ಕಿಚನ್ನ ವ್ಯೂ ಸಿಗುತ್ತೆ ನೋಡ್ಬೋದು. ಡೈನಿಂಗ್ ಏರಿಯಾಗೆ ಲಿವಿಂಗ್ ಕಿಚನ್ನ ವ್ಯೂ ಸಿಗುವಂಥದ್ದು. ಇಲ್ಲಿ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಪಾಕೆಟ್ ಸ್ಲೈಡಿಂಗ್ ಡೋರ್ಸ್ ಕೊಟ್ಟಿರುವಂಥದ್ದು ಅಟ್ಯಾಚ್ ಬಾತ್ರೂಮ್ಗೆ. ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡಲ್ಲಿ ನಿಮಗೆ ಸ್ಲೈಡ್ ಆಗುವಂಥದ್ದು. ಇದು ಪಾಕೆಟ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಇಲ್ಲೂ ಕೂಡ ಸೇಮ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಇಲ್ಲಿ ನಿಮಗೆ ಮ್ಯಾಟ್ ಫಿನಿಶಿಂಗ್ ಸ್ಯಾಟಿನ್, ಮ್ಯಾಟ್ ಅಂದ್ರೆ ಫುಲ್ ಮ್ಯಾಟ್ ಅಲ್ಲ, ಸ್ಯಾಟಿನ್ ಫಿನಿಶ್ ಟೈಲ್ ಯೂಸ್ ಮಾಡಿದ್ದಾರೆ. ಸೇಮ್ ಟೈಲ್ ಪೂರ್ತಿ ಫ್ಲೋರಿಂಗ್ ಮತ್ತೆ ವಾಲ್ ಪೂರ್ತಿ ಯೂಸ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು. ಇಲ್ಲಿ ವೆಟ್ ಏರಿಯಾ ಬರುತ್ತೆ, ಶವರ್ ಏರಿಯಾ ಬರುವಂಥದ್ದು. ಇದ್ರ ಪಕ್ಕದಲ್ಲೇ WC ಬರುವಂಥದ್ದು ನೋಡ್ಬೋದು ನೀವು. ಕಮೋಡ್ ಇಲ್ಲಿ ಬರುತ್ತೆ.
ವೆಸ್ಟರ್ನ್ ಟೈಪ್ ಕಮೋಡ್ ಯೂಸ್ ಮಾಡಿದ್ದಾರೆ. ಮೇಲೆ ಒಂದು ದೊಡ್ಡದಾದಂಥ ಮಿರರ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಈ ಕಡೆ. ಇನ್ನು ಇದ್ರ ಆಪೋಸಿಟಲ್ಲೇ ಹ್ಯಾಂಡ್ ವಾಶ್, ಹಾಗೆ ಇಲ್ಲೂ ಕೂಡ ಮಿರರ್ ಸಿಗುವಂಥದ್ದು. ಇದ್ರ ಪಕ್ಕದಲ್ಲಿ ಕೂಡ ಮತ್ತೆ ಮಿರರ್ ಸಿಗುತ್ತೆ. ಡ್ರಾಯರ್ಸ್ ಕೊಟ್ಟಿದ್ದಾರೆ ಸ್ಟೋರೇಜ್ ಸ್ಪೇಸ್ಗೆ. ಎಲ್ ಶೇಪಲ್ಲಿ ವಿಂಡೋ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಎಲ್ ಶೇಪಲ್ಲಿ ವಿಂಡೋ ಮಾಡಿದ್ದಾರೆ. ಪೂರ್ತಿ ಸನ್ಲೈಟ್ ಇದೆ ನಿಮಗೆ. ಮನೆಯಲ್ಲಿ ಯಾವುದೇ ಲೈಟ್ಸ್ ಕೂಡ ಆನ್ ಮಾಡಿಲ್ಲ, ಫುಲ್ ಸನ್ಲೈಟ್ ಅಲ್ಲೇ ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆ ಈ ಕಡೆ ನಿಮ್ಗೆ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಕೂಡ ಇರುವಂಥದ್ದು ನೋಡ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ ಇಲ್ಲೂ ಕೂಡ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಇನ್ನ ಇಲ್ಲಿಂದ ನಾವು ಮತ್ತೆ ಹೊರಗೆ ಬಂದ್ರೆ ಇಲ್ಲಿ ಚಿಕ್ಕದಾದಂಥ ಲಿವಿಂಗ್ ಏರಿಯಾ ಟೈಪ್ ಸಿಗುವಂಥದ್ದು. ಇದು ಕೂಡ ಇಲ್ಲೂ ಕೂಡ ಒಂದು 2 ಶೀಟರ್ನ ವಿಂಡೋ ಕೊಟ್ಟಿದ್ದಾರೆ. POP ಮತ್ತೆ ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ ಸಿಗುತ್ತೆ. ಇಲ್ಲೂ ಕೂಡ ಲೈಟ್ಸ್ ಕೂಡ ನಿಮಗೆ ಒಂದೇ ಕಾಂಬಿನೇಷನ್ ಅಲ್ಲಿ ಹಾಕಿರುವಂಥದ್ದು. ಇಲ್ಲೊಂದು ಝೂಮರ್ ಲೈಟ್ ಸಿಗುತ್ತೆ ನೋಡ್ಬೋದು. ಇದು ಓಪನ್ ಡಬಲ್ ಲೈಟ್ ಲಿವಿಂಗ್ ಕೊಟ್ಟಿರುವಂಥದ್ದು. ಲಿವಿಂಗಲ್ಲಿ ಮೇಲೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. POP ಮತ್ತು ವುಡ್ ವರ್ಕ್ನಲ್ಲಿ. ಹಾಗೆ ಒಂದು 3 ಫಿಕ್ಸೆಡ್ ವಿಂಡೋಸ್ ಕೂಡ ಸಿಗುತ್ತೆ ಆ ಕಡೆ ವಾಲ್ಗೆ. ಈ ವಾಲ್ ಪೂರ್ತಿ ನಿಮಗೆ ಮಿರರ್ ಹಾಕಿರುವಂಥದ್ದು ವಾಲ್ನಲ್ಲಿ. ಇಲ್ಲಿ ಬಂದು ಮತ್ತೊಂದು ರೂಮ್ಗೆ ಡೋರ್ ಸಿಗುತ್ತೆ. ಇದು ಒಂದು ಕಿಡ್ಸ್ ರೂಮ್ ಬರುವಂಥದ್ದು. ಇಲ್ಲೊಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ ಈಸ್ಟ್ ಫೇಸಿಂಗ್ ವಾಲ್ನಲ್ಲಿ. TV ಕ್ಯಾಬಿನೆಟ್ ಕೊಟ್ಟಿರುವಂಥದ್ದು ವಿಂಡೋ ಪಕ್ಕದಲ್ಲೇ. ಈ ಕಡೆ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕಾಟ್ ಸಿಗುವಂಥದ್ದು. ಕಾಟ್ ಬ್ಯಾಕ್ ವಾಲ್ ಪೂರ್ತಿ ನಿಮಗೆ ಬ್ಯಾಕ್ ಪ್ಯಾನೆಲಿಂಗ್ ಮಾಡಿದ್ದಾರೆ. ಲ್ಯಾಮಿನೇಟ್ಸ್ ಹಾಗೆ ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಟ್, ಹಾಗೆ ಗೋಲ್ಡ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಕಾಟ್ನಲ್ಲಿ ವೈಟ್ ಮತ್ತೆ ಗೋಲ್ಡ್ ಯೂಸ್ ಮಾಡಿದ್ದಾರೆ. ಕಾಟ್ನ 2 ಕಡೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. 2 ಡ್ರಾಯರ್ ಸಿಗುತ್ತೆ. ಆ ಕಡೆ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುವಂಥದ್ದು. ಈ ಕಡೆ ನೋಡೋದಾದ್ರೆ ನೀವು ಇಲ್ಲೊಂದು ಫಿಕ್ಸೆಡ್ ವಿಂಡೋ ಸಿಗುತ್ತೆ ಡೋರ್ ಬ್ಯಾಕ್ ಸೈಡಲ್ಲಿ. ಹಾಗೆ ಡ್ರೆಸ್ಸಿಂಗ್ ಮಿರರ್ ಇಲ್ಲಿ ಕೊಟ್ಟಿರುವಂಥದ್ದು. ಮಿರರ್ ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಇಲ್ಲಿ ನೋಡ್ಬೋದು. ಅದ್ರ ಮೇಲೆ ಕೂಡ ಲಾಫ್ಟ್ ಕೂಡ ಕೊಟ್ಟಿರುವಂಥದ್ದು. ಹಾಗೆ ಬಾಲ್ಕನಿಗೆ ಅಟ್ಯಾಚ್ ಬಾತ್ರೂಮ್ ಡೋರ್ಸ್ ಇಲ್ಲಿ ಬರುವಂಥದ್ದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ವೈಟ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು. ಹ್ಯಾಂಡ್ ವಾಶ್ ಸಿಗುತ್ತೆ. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್. ಶವರ್ ಏರಿಯಾ ಇಲ್ಲಿ ಬರುವಂಥದ್ದು. ಜಾಗ್ವಾರ್ನ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಕಮೋಡ್ಸ್ ಕೂಡ ಎಲ್ಲ ಜಾಗ್ವಾರ್ ಯೂಸ್ ಮಾಡಿರುವಂಥದ್ದು. ಕಮೋಡ್ ಈ ಕಡೆ ಬರುತ್ತದೆ ಇಲ್ಲಿ. ಇದ್ರ ಪಕ್ಕದಲ್ಲೇ ಈ ಕಡೆ ನಮಗೆ ಈಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ. ಇದು ಬಾಲ್ಕನಿ ಫ್ಲೋರಿಂಗ್ ಅಲ್ಲಿ ವುಡನ್ ಸ್ಟ್ರಿಪ್ ಟೈಲ್ ಯೂಸ್ ಮಾಡಿರುವಂಥದ್ದು. ಹಾಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ ರೈಲಿಂಗ್ ಅಲ್ಲಿ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಮತ್ತೆ 2 ರೂಮ್ಗಳು ಸಿಗುವಂಥದ್ದು. ಇಲ್ಲೂ ಕೂಡ ಒಂದು ಡಿಸೈನರ್ ಲೈಟ್ ಸಿಗುತ್ತೆ. ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಸ್ಟೇರ್ ಕೇಸ್ನಲ್ಲಿ. ಮೊದಲು ಇಲ್ಲಿ ಒಂದು ರೂಮ್ ಇರೋವಂಥದ್ದು, ಇದನ್ನು ನೋಡೋಣ. ಇಲ್ಲಿ ಕಾಟ್ ಸಿಗುತ್ತೆ. ಬ್ಯಾಕ್ ಪ್ಯಾನಲಿಂಗ್ ಮಾಡಿದ್ದಾರೆ ವುಡ್ ವರ್ಕ್ನಲ್ಲಿ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಒಂದು ಕಡೆ ನಿಮಗೆ ಡ್ರಾಯರ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೆ. ಹಾಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. ಈ ಕಡೆ ನಿಮಗೆ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಮೇಲೆ ನಿಮಗೆ ಲಾಫ್ಟ್ ಕೂಡ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಇರುವಂಥದ್ದು. ಇಲ್ಲಿ ವಾರ್ಡ್ರೋಬ್ಸ್ನ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಹಾಗೆ ಮೇಲ್ಗಡೆ ಲಾಫ್ಟ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಕೂಡ ಸಿಗುವಂಥದ್ದು ಇಲ್ಲಿ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ಇಲ್ಲಿ ನೋಡ್ಬೋದು. ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿ ವಾಲ್ಸ್ ಅಲ್ಲಿ ಪೂರ್ತಿ ನಿಮಗೆ ವೆಟ್ರಿಫೈಡ್ 2x4 ಟೈಲ್ ಹಾಕಿರುವಂಥದ್ದು. 10 feet 8 ಟೈಲಿಂಗ್ ಮಾಡಿದ್ದಾರೆ. ಸೇಮ್ ಫಿಟ್ಟಿಂಗ್ಸ್ ಬರುವಂಥದ್ದು, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಬರುತ್ತೆ, ಎಲ್ಲ ಸೇಮ್ ಬರುವಂಥದ್ದು. ಹಾಗೆ ನಿಮಗೆ ಇಲ್ಲೊಂದು
ಲಿವಿಂಗ್ ಏರಿಯಾ ಕೂಡ ಕೊಟ್ಟಿರುವಂಥದ್ದು. ಇದು ನೀವು ಪಾರ್ಟಿ ಏರಿಯಾ ಅಂತಾನು ಹೇಳ್ಬೋದು, ಸಿಟ್ಔಟ್ ಏರಿಯಾ ಥರ. ಇಲ್ಲಿ ನಿಮಗೆ ಫ್ಲೋರಿಂಗಲ್ಲಿ ವುಡನ್ ಸ್ಟ್ರಿಪ್ ಟೈಲ್ ಯೂಸ್ ಮಾಡಿರುವಂಥದ್ದು. 2 ಶೀಟರ್ನ ವಿಂಡೋ ಸಿಗುತ್ತೆ, ಕೌಂಟರ್ ಸಿಗುವಂಥದ್ದು ಇಲ್ಲಿ. ಆಮೇಲೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿದ್ದಾರೆ ಒಂದು ಸೈಡ್ನಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ ನೀವು POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಡಿಸೈನರ್ ಲೈಟ್ ಕೊಟ್ಟಿದ್ದಾರೆ ವಾಲ್ನಲ್ಲಿ. ಇಲ್ಲಿ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಫಿಕ್ಸೆಡ್ ಗ್ಲಾಸ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಇಲ್ಲಿ ಒಂದು ಇದ್ರ ಪಕ್ಕದಲ್ಲೇ ಮತ್ತೊಂದು ರೂಮ್ ಇರುವಂಥದ್ದು. ಇಲ್ಲಿ ಆ ರೂಮ್ ನಿಮಗೆ ಕ್ಲೋಸ್ ಆಗಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಮೇಲೆ ನಮಗೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಹೆಡ್ ರೂಮ್ ಸಿಗುವಂಥದ್ದು. ಇಲ್ಲಿ ಕೂಡ ಸನ್ಲೈಟ್ಗೋಸ್ಕರ ಹೆಡ್ ರೂಮಲ್ಲಿ ಗ್ಲಾಸ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು 8 feet 8 ಡೋರ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೇಲೆ ಬಂದರೆ ಓಪನ್ ಟೆರೆಸ್ ಏರಿಯಾ ಸಿಗುತ್ತೆ. ಟೆರೆಸ್ ಏರಿಯಾನಲ್ಲಿ ನಿಮಗೆ ಸೋಲಾರ್ ಹಾಕಿರುವಂಥದ್ದು. ಇಲ್ಲಿ ಈ ಕಡೆ ನಿಮಗೆ ಹೆಡ್ ರೂಮ್ ಡೋರ್ ಪಕ್ಕದಲ್ಲೇ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುತ್ತೆ. ವಾಷಿಂಗ್ ಏರಿಯಾ ಈ ಕಡೆ ಕೊಟ್ಟಿದ್ದಾರೆ. ಈ ಮೂಲೆಯಲ್ಲಿ ವಾಯು ಮೂಲೆಯಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಟ್ಯಾಂಕ್ ಬಂದು ನಿಮಗೆ ಹೆಡ್ ರೂಮ್ ಮೇಲೆ ಬರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇರುವಂಥದ್ದು. ನಾಗರಬಾವಿ BDA ನಲ್ಲಿ ಬರುವಂತ ಸೈಟ್ ಇದು. BDA ಸೈಟ್ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಪ್ರೈಸ್ ಮತ್ತೆ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.